Everyone, welcome to business class. In previous video I explained about the types of retail shop. The first one is itinerant retail shop, the next one is fixed retail shop. In fixed retail shop again we classified into two types. The first one is a small size of fixed retail shop, the next one is big or large ಫಿಕ್ಸ್ಡ್ ಶಾಪ್. ಈ ಮುಂಚಿನ ವಿಡಿಯೋದಲ್ಲಿ ಚಿಲ್ಲರೆ ವ್ಯಾಪಾರಿಯ ವಿಧಗಳನ್ನು ನಾವು ಕುರಿತು ತಿಳ್ಕೊಂಡಿದ್ದೀವಿ. ಆ ಚಿಲ್ಲರೆ ವ್ಯಾಪಾರಿಯ ವಿಧಗಳೊಳಗೆ ಎರಡು ವಿಧಗಳು ಇರುವಂತಹದ್ದು. ಮೊದಲನೆಯದಾಗಿ ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು ಮತ್ತು ಸ್ಥಿರ ಮಳಿಗೆಯ ಚಿಲ್ಲರೆ ವ್ಯಾಪಾರಿಗಳಂತ ಹೇಳಿ ಕರಿತಾ ಇದ್ದೀವಿ. ಸ್ಥಿರ ಚಿಲ್ಲರೆ ವ್ಯಾಪಾರಿಗಳೊಳಗ ಮತ್ತೆ ನಾವು ಎಷ್ಟು ವಿಧಗಳಾಗಿ ವಿಂಗಡಿಸ್ತಾ ಇದ್ದೀವಿ ಅಂತಂದ್ರೆ ಎರಡು ವಿಧಗಳಾಗಿ ವಿಂಗಡಿಸ್ತಾ ಇದ್ದೀವಿ. ಮೊದಲನೆಯದಾಗಿ ಯಾವುದು ಅಂತಂದ್ರೆ ಸಣ್ಣ ಪ್ರಮಾಣದ ಚಿಲ್ಲರೆ ಮಳಿಗೆಗಳು, ನಂತರದಲ್ಲಿ ಬರುವಂತಹದ್ದು ಬೃಹತ್ ಪ್ರಮಾಣದ ಚಿಲ್ಲರೆ ಮಳಿಗೆಗಳು. ಆ ಬೃಹತ್ ಪ್ರಮಾಣದ ಚಿಲ್ಲರೆ ಮಳಿಗೆಗಳಾಗ ನಿನ್ನೆ ತಿಳ್ಕೊಂಡಿರುವಂತಹದ್ದು ಅಥವಾ ಈ ಮುಂಚಿನ ವಿಡಿಯೋದಲ್ಲಿ ತಿಳ್ಕೊಂಡಿರುವಂತಹದ್ದು ಯಾವುದು ಅಂದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಡಿಪಾರ್ಟ್ಮೆಂಟಲ್ ರಿಟೇಲ್ ಶಾಪ್ ಅಂತ ಹೇಳಿ ಕರಿತಾ ಇದ್ದೀವಿ. ವಿಭಾಗೀಯ ಮಳಿಗೆಗಳು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಕಂಟೆಂಟ್ ಈಸ್ ಚೈನ್ ಸ್ಟೋರ್ಸ್ ಆರ್ ಮಲ್ಟಿಪಲ್ ಶಾಪ್ಸ್. ಸರಪಳಿ ಅಂಗಡಿಗಳು ಅಥವಾ ಬಹುಶಾಖ ಅಂಗಡಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಈ ಸರಪಳಿ ಅಂಗಡಿಗಳು ಅಥವಾ ಬಹುಶಾಖ ಅಂಗಡಿಗಳು ಅಂದರೆ ಏನು ನಮಗೆ ಸಾಮಾನ್ಯವಾಗಿ ತಿಳ್ಕೊಂಡಿರ್ತೀವಿ. ಒಂದಿಷ್ಟು ಎಕ್ಸಾಂಪಲ್ ಮೂಲಕನೇ ನೋಡೋಣ. ಈ ಬಾಟಾ ಅನ್ನುವಂತಹ ಒಂದು ಕಂಪನಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಬೂಟ್ಸ್, ಸ್ಲಿಪ್ಪರ್ಸ್, ಬೇರೆ ಬೇರೆ ರೀತಿಯಾದ ಬೆಲ್ಟ್ಸ್, ಈ ರೀತಿಯಾದಂತಹ ಉತ್ಪಾದನೆಗಳನ್ನು ಮಾಡ್ತದೆ ವಿತ್ ಬ್ರ್ಯಾಂಡ್ ಅಂದರೆ ಒಂದು ಮುದ್ರೆ ಹಾಕುವುದರ ಮೂಲಕ ಅನೇಕ ರೀತಿಯಾದಂತಹ ಒಂದು ವಸ್ತುಗಳನ್ನು, ತಮ್ಮದೇ ಆದಂತಹ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಇವರು ಉತ್ಪಾದನೆ ಮಾಡಿದ್ದನ್ನೇ ಅನೇಕ ಶಾಖೆಗಳು, ಬ್ರಾಂಚಸ್ ಹತ್ರ ಏನು ಮಾಡ್ತಾರೆ ಅಂತಂದರೆ ಸೇಲ್ ಮಾಡುವಂತಹದ್ದು ಸಹಿತವಾಗಿ ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ನಾವೇನಂತ ಕರಿಬಹುದು ಇದ್ರೆ ಸರಪಳಿ ಅಥವಾ ಮಲ್ಟಿಪಲ್ ಶಾಪ್ಸ್. ಸರಪಳಿ ಅಥವಾ ಮಲ್ಟಿಪಲ್ ಶಾಪ್ಸ್. ಹಾಗಾದ್ರೆ ಏನಿದೆ? ಸಿಂಪಲ್. ಚೈನ್ ಸ್ಟೋರ್ಸ್ ಆರ್ ಮಲ್ಟಿಪಲ್ ಶಾಪ್ಸ್ ಆರ್ ನೆಟ್ವರ್ಕ್ಸ್ ಆಫ್ ರಿಟೇಲ್ ಶಾಪ್ಸ್ ವಿಚ್ ಆರ್ ಓನ್ಡ್ ಬೈ ದಿ ಸಿಂಗಲ್ ಬಿಸ್ನೆಸ್ ಎಂಟರ್ಪ್ರೈಸಸ್. ವಿಚ್ ಆರ್ ಓನ್ಡ್ ಬೈ ದಿ ಸಿಂಗಲ್ ಬಿಸ್ನೆಸ್ ಎಂಟರ್ಪ್ರೈಸಸ್ and it is management and its management is centralized. ಯಾವ ಒಂದು ಚಿಲ್ಲರೆ ವ್ಯಾಪಾರವು ಬಹು ವಿಧದ ಶಾಖೆಗಳನ್ನು ಹೊಂದುವುದರ ಮೂಲಕ ಒಬ್ಬನೇ ಒಬ್ಬ ಎಂಟ್ರಪ್ರಿನಿಯರ್ ಅಂದರೆ ವ್ಯವಹಾರದ ಉದ್ಯಮಗಳನ್ನು ನಡೆಸಿಕೊಂಡು ಹೋಗುವುದರ ಮೂಲಕ ನಿರ್ವಹಣೆ ಕೇಂದ್ರೀಕೃತವನ್ನು ಹೊಂದಿರ್ತದೆ. ಅಂದರೆ ನಿರ್ವಹಣೆ ಕೇಂದ್ರೀಕೃತವನ್ನು ಹೊಂದಿ ಹಲವಾರು ಶಾಖೆಗಳನ್ನು ಹೊಂದುವುದರ ಮೂಲಕ ಒಬ್ಬನೇ ಒಬ್ಬ ಏನಂತ ಕರಿತಾ ಇದ್ದೀವಿ ಅಂತಂದರೆ ಎಂಟ್ರಪ್ರಿನಿಯರ್ ಅಂದರೆ ಒಂದೇ ವ್ಯವಹಾರದ ಉದ್ಯಮಶೀಲರೊಂದಿಗೆ ನಡೆದುಕೊಂಡು ಹೋಗುವಂತಹ ವ್ಯವಹಾರಕ್ಕೆ ನಾವು ಏನಂತ ಕರಿಬಹುದು ಅಂತಂದರೆ ಸರಪಳಿ ಅಂಗಡಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಯಾವುದು ಅಂತಂದರೆ ಬಾಟಾ ಅನ್ನುವಂತಹದ್ದು ಸಹಿತವಾಗಿ ಹೇಳಿದ್ದೀನಿ. ಯಾವುದಕ್ಕೆ ಇದು ಬೆಸ್ಟ್ ಸೂಟೇಬಲ್ ಅಂತಂದರೆ ಬಾಟಾ ಅನ್ನುವಂತಹದ್ದು. ನೆಕ್ಸ್ಟ್ ಮೆಕ್ ಡೊನಾಲ್ಡ್ಸ್ ಅನ್ನುವಂತಹದ್ದು ಅದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಬೇರೆ ಬೇರೆ ರೀತಿಯೊಳಗೂ ಸಹಿತವಾಗಿ ನಾವು ಕಾಣ್ತಾ ಇದ್ದೀವಿ. ಇಟ್ ರಿಗಾರ್ಡ್ಸ್ ಟು ಚೈನ್ ಸ್ಟೋರ್ ಆರ್ ಮಲ್ಟಿಪಲ್ ಶಾಪ್ಸ್. ನೆಕ್ಸ್ಟ್ ದ ಫೀಚರ್ಸ್ ಆಫ್ ಚೈನ್ ಸ್ಟೋರ್ಸ್. ಲಕ್ಷಣಗಳು ಏನೇನಿದಾವೆ, ಯಾವುದರ ಲಕ್ಷಣಗಳು ಅಂತ ಬಂದರೆ ಸರಪಳಿ ಅಂಗಡಿಗಳು ಅಥವಾ ಬಹುಶಾಖ ಅಂಗಡಿಗಳ ಲಕ್ಷಣಗಳು. ದ ಫಸ್ಟ್ ಒನ್ ಈಸ್ ಅ ಲೊಕೇಶನ್, ಸ್ಥಾಪನಾ ಪ್ರದೇಶ. ಇದನ್ನು ಎಲ್ಲಿ ಸ್ಥಾಪನೆ ಮಾಡ್ತೀವಿ, ವೇರ್ ಇಟ್ ಕ್ಯಾನ್ ಎಸ್ಟಾಬ್ಲಿಷ್ ಆರ್ ಓಪನ್ ಅಂತ ಬಂದರೆ ಸಿಂಪಲ್ ಪಬ್ಲಿಕ್ ಪ್ಲೇಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಎಲ್ಲಿ ಜನಸಂದಣಿ ಹೆಚ್ಚಿರ್ತದೆ ಅಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಈ ರೀತಿಯಾದಂತಹ ಬಹುಶಾಖ ಮಳಿಗೆಗಳನ್ನ ಕರಿತಾ ಇದ್ದೀವಿ. ನಿಯರ್ ಟು ಬಸ್ ಸ್ಟ್ಯಾಂಡ್,
ಅಂದರೆ ಯಾವ ಪ್ರದೇಶದೊಳಗೆ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರ್ತದೆ ಅಂದರೆ ಕಸ್ಟಮರ್ಸ್ನ ಏನು ಮಾಡುವಂತಹದ್ದು ಅಟ್ರಾಕ್ಟ್ ಮಾಡುವುದಕ್ಕಾಗಿ ಕೇಂದ್ರ ಸ್ಥಾನವನ್ನು ಬಯಸ್ತದೆ. ಎಸ್, ಇಟ್ ಅಟ್ರಾಕ್ಟ್ ದ ಕಸ್ಟಮರ್ಸ್ ಸೊ ಬೈ ದಿ ಸೆಂಟ್ರಲ್ ಪ್ಲೇಸ್, ಅಂದರೆ ಒಂದು ಕೇಂದ್ರ ಸ್ಥಾನದ ಮೂಲಕ ಏನು ಮಾಡ್ತದೆ ಕಸ್ಟಮರ್ಸನ್ನು ಅಟ್ರಾಕ್ಟ್ ಮಾಡುವಂತಹದ್ದು ನಾವು ಕರಿತಾ ಇದ್ದೀವಿ. ಇಟ್ ಈಸ್ ದ ಫಸ್ಟ್ ಒನ್ ಫೀಚರ್. ದ ನೆಕ್ಸ್ಟ್ ಒನ್ ಈಸ್ ಸೆಂಟ್ರಲೈಸ್ಡ್ ಪರ್ಚೇಸ್, ಕೇಂದ್ರೀಕೃತ ಖರೀದಿ. ಈ ಕೇಂದ್ರೀಕೃತ ಖರೀದಿ ಅಂತಂದರೆ ಅರ್ಥ ಮಾಡ್ಕೋಬೇಕು, ಇಲ್ಲಿ ಒಬ್ಬನು ಎಂಟ್ರಪ್ರಿನಿಯರ್ ಇದ್ದಾರೆ, ಬಿಸ್ನೆಸ್ ಎಂಟ್ರಪ್ರಿನಿಯರ್ ಇರುವಂತಹದ್ದು. ಸೊ ಈ ಎಂಟ್ರಪ್ರಿನಿಯರ್ ಹೇಗಿರಬಹುದು ಅಂತಂದರೆ, ಸೊ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಉತ್ಪಾದಕ ಆಗಿರಬಹುದು, ಮಿಡಲ್ ಮ್ಯಾನ್ ಆದರೂ ಆಗಿರ್ಬೋದು, ಐದರ್ ಮಿಡಲ್ ಮ್ಯಾನ್ ಆರ್ ಸೊ ಪ್ರೊಡ್ಯೂಸರ್ ಅಂತ ಹೇಳಿ ಕರಿತಾ ಇದ್ದೀವಿ. ಇದು ಈ ಪ್ರೊಡ್ಯೂಸರು ಅಥವಾ ನೀವೇನೋ ಅಂತ ಮಿಡಲ್ ಮ್ಯಾನ್ ಇರೋದ್ರಿಂದ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಎನ್ನುವಂತಹದ್ದೇನೋ ಒಂದೇ ಒಂದು ಇರುವಂತಹದ್ದು. ಎಸ್, ದ ಹೆಡ್ ಆಫೀಸ್ ಮೇಕ್ಸ್ ಆಲ್ ದಿ ಪರ್ಚೇಸಸ್ ಫಾರ್ ದಿ ಸೊ ಆಲ್ ದಿ ಮಲ್ಟಿಪಲ್ ಶಾಪ್ಸ್. ಸೊ ಯಾರ ಪರವಾಗಿ? ಈ ಮಲ್ಟಿಪಲ್ ಶಾಪ್ಸ್ ಪರವಾಗಿ ಏನಾಗಿರುವಂತಹದ್ದು ಒಂದು ಹೆಡ್ ಆಫೀಸ್ ಅನ್ನುವಂತಹದ್ದು, ಮುಖ್ಯ ಕಚೇರಿ ಅನ್ನುವಂತಹದ್ದು ಏನು ಮಾಡ್ತಂದ್ರೆ ಎಲ್ಲ ವಸ್ತುಗಳನ್ನು ಖರೀದಿಸೋದು, ನಂತರದಲ್ಲಿ ಏನು ಮಾಡ್ತದೆ ಡಿಸ್ಪ್ಯಾಚ್ ಮಾಡ್ತದೆ ಆನ್ ದ ಬೇಸಿಸ್ ಆಫ್ ರಿಕ್ವೈರ್ಮೆಂಟ್ ಆಫ್ ದ ಗೂಡ್ಸ್ ಬೈ ದಿ ಡಿಫ್ರೆಂಟ್ ಶಾಪ್ಸ್. ದ ಹೆಡ್ ಆಫೀಸ್ ವಿಲ್ ಸೊ ಡಿಸ್ಪ್ಯಾಚ್ ದಿ ಸೊ ವಾಟ್ ಗೂಡ್ಸ್, ಸರಕುಗಳನ್ನು ಏನು ಮಾಡ್ತದೆ ಅಂತಂದರೆ ಡಿಸ್ಪ್ಯಾಚ್ ಮಾಡುವಂಥದ್ದು, ವಿಂಗಡಣೆ ಮಾಡುವಂಥದ್ದು ಮತ್ತು ತಲುಪಿಸುವಂತಹದ್ದು ಕಾಣ್ತಾ ಇದ್ದೀವಿ. ಇಟ್ ಈಸ್ ಅ ಸೆಕೆಂಡ್ ಒನ್. ದ ಥರ್ಡ್ ಒನ್ ಸೆಂಟ್ರಲೈಸ್ಡ್ ಕಂಟ್ರೋಲ್, ಕೇಂದ್ರೀಕೃತ ನಿಯಂತ್ರಣ ಹೇಳ್ತಾ ಇದ್ವಿ. ಸೊ ಫಾರ್ ಎಕ್ಸಾಂಪಲ್ ಬಾಟಾ ಅನ್ನುವಂತಹದ್ದು ಹೆಡ್ ಆಫೀಸ್ ಎಲ್ಲಿರಬಹುದು? ಬೆಂಗಳೂರಾಗಿದ್ದರೆ ಅದರ ಬ್ರಾಂಚಸ್ ಬೇರೆ ಬೇರೆ ಊರೊಳಗೂ ಇರಬಹುದು, ಅಥವಾ ಆ ಬೆಂಗಳೂರೊಳಗೆ ಏನಾಗಿರ್ಬೋದು ಬೇರೆ ಬೇರೆ ಬ್ರಾಂಚಸ್ ಇರ್ತವೆ. ಸೊ ಎಲ್ಲ ಆ್ಯಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡೋರು ಯಾರು ಅಂತಂದರೆ ಸೊ ಹೆಡ್ ಆಫೀಸ್ ಏನು ಮಾಡ್ತದೆ, ಹೆಡ್ ಆಫೀಸೇ ಕಂಪ್ಲೀಟ್ ಕಂಟ್ರೋಲ್ ಮಾಡ್ತದೆ. ಆ್ಯಂಡ್ ಏನಾದರೂ ಪ್ಲ್ಯಾನ್ಸ್ ಇದ್ದರೆ, ಇಫ್ ದೇರ್ ಎನಿ ಪ್ಲ್ಯಾನ್ಸ್ ಇನ್ ದ ಹೆಡ್ ಆಫೀಸ್, ಸೊ ಅದನ್ನ ಏನು ಮಾಡ್ತದೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾರಿಗೆ ತಿಳಿಸ್ತದೆ ಅಂತಂದರೆ ಸೊ ಅಲ್ಲಿರುವಂತಹ ಬ್ರಾಂಚಸ್ಗಳಿಗೆ ತಿಳಿಸುವಂತಹದ್ದು. ಎಸ್, ಆಲ್ ದ ಸ್ಟೋರ್ಸ್ ಆರ್ ಕಂಟ್ರೋಲ್ಡ್ ಬೈ ದಿ ಹೆಡ್ ಆಫೀಸ್ ವಿಚ್ ಫಾರ್ಮುಲೇಟ್ಸ್ ಪಾಲಿಸಿ ಆ್ಯಂಡ್ ಗೆಟ್ ದಮ್ ಇಂಪ್ಲಿಮೆಂಟೆಡ್ ಇನ್ ಡಿಫ್ರೆಂಟ್ ಶಾಪ್ಸ್. ಸೊ ಬೇರೆ ಬೇರೆ ಶಾಪ್ಗಳ ಮೂಲಕ ಏನು ಮಾಡ್ತದೆ ಅಂತಂದರೆ ತಿಳಿಸುವಂತಹದ್ದು. ಆದರೆ ಹೂ ಇಸ್ ಅ ರೆಸ್ಪಾನ್ಸಿಬಲ್ ಫಾರ್ ದ ಆ್ಯಕ್ಟಿವಿಟಿ ಅಂತಂದರೆ ಸೊ ಈಚ್ ಬ್ರಾಂಚಸ್ ಮ್ಯಾನೇಜರ್, ಪ್ರತಿಯೊಂದರ ಶಾಖೆಯ ವ್ಯವಸ್ಥಾಪಕರೇ ಆ ಎಲ್ಲ ಚಟುವಟಿಕೆಗಳಿಗೂ ಮತ್ತು ಅಲ್ಲಿರುವಂತಹ ಏನೇ ಇರಲಿ, ಸೇಲ್ಸ್ ಆಗಿರಬಹುದು, ಕ್ಯಾಶ್ ಡೆಪಾಸಿಟ್ಸ್ ಆದರೂ ಆಗಿರಬಹುದು, ಅಥವಾ ಪರ್ಚೇಸ್ ಆದರೂ ಆಗಿರಬಹುದು, ಯಾರ ಹೊಣೆಗಾರರು ಅಂತಂದರೆ ಅಲ್ಲಿರುವಂತಹ ಪ್ರತಿಯೊಂದು ಘಟಕದ ಮ್ಯಾನೇಜರ್ ಅಥವಾ ವ್ಯವಸ್ಥಾಪಕನೇ ಜವಾಬ್ದಾರನಾಗಿರ್ತಾನೆ. ಸೊ ಇದು ಏನಂತೀವಿ ಮೂರನೇ ಪಾಯಿಂಟ್. ದ ನೆಕ್ಸ್ಟ್ ಒನ್ ಈಸ್ ಕ್ಯಾಶ್ ಸೇಲ್, ನಗದು ಮಾರಾಟ. ಏನಿದು ನಗದು ಮಾರಾಟ ಅಂತಂದರೆ ದೇರ್ ಈಸ್ ನೋ ಕ್ರೆಡಿಟ್ ಫೆಸಿಲಿಟಿ ಟು ದ ಕಸ್ಟಮರ್ಸ್ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಅನ್ನುವಂತಹದ್ದು ನಾವು ಏನು ಕರಿತಾ ಇದ್ದೀವಿ. ಸೊ ಈ ಕಡೆ ಕ್ಯಾಶ್ ಕೊಡಬೇಕು, ಸೊ ಈ ಕಡೆ ಏನಾಗಿರುವಂತಹದ್ದು ಸೊ ಗೂಡ್ಸ್ಗಳನ್ನು ಅಥವಾ ಸರಕುಗಳನ್ನು ಮಾರಾಟ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಆಲ್ ದ ಸೇಲ್ಸ್ ಅಟ್ ದ ಮಲ್ಟಿಪಲ್ ಶಾಪ್ಸ್ ಆರ್ ಮೇಡ್ ಆನ್ ಕ್ಯಾಶ್ ಬೇಸಿಸ್, and the cash is deposited daily into the bank account on behalf of the head office. ಅಂದರೆ ಪ್ರತಿನಿತ್ಯ ನಾವು ಏನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ಆ ಟ್ರಾನ್ಸಾಕ್ಷನ್ ಏನಾಗಿರ್ತದೆ ಅಂತಂದರೆ ಕ್ಯಾಶ್ ಬೇಸ್ ಮೇಲೆ ಇರ್ತದೆ. ದೇರ್ ಈಸ್ ನೋ ಕ್ರೆಡಿಟ್ ಫೆಸಿಲಿಟಿ. ಸೊ ಹಾಗಾಗಿ ಏನಾಗುವಂತಹದ್ದು ಪ್ರತಿನಿತ್ಯ ಹಣವನ್ನು ನಾವು ಯಾರ ಖಾತೆಗೆ ಜಮಾ ಮಾಡ್ತೀವಿ ಅಂತಂದರೆ ಸೊ ಒಂದು ಮುಖ್ಯ ಕಚೇರಿಯ ಖಾತೆಗೆ ನಾವೇನು ಮಾಡುವಂತಹದ್ದು ಜಮಾವನ್ನು ಮಾಡ್ತಾ ಇರುವಂತಹದ್ದು. ಇದರಿಂದ ಯಾವುದೇ ತೊಂದರೆ ಉಂಟಾಗಂಗಿಲ್ಲ ಅಂತಂದರೆ ಬ್ಯಾಡ್ ಡೆಟ್ಸ್ ಅಂತ ಏನು ಕರಿತೀವಿ, ಕರಡು ಸಾಲದ ತೊಂದರೆ ಉಂಟಾಗದೇ ಇರುವಂತಹದ್ದು. ಇಟ್ ಈಸ್ ದ ಫೋರ್ತ್ ಪಾಯಿಂಟ್. ದ ನೆಕ್ಸ್ಟ್ ಒನ್ ಈಸ್ ರೆಗ್ಯುಲರ್ ಇನ್ಸ್ಪೆಕ್ಷನ್, ನಿರಂತರ ಮೇಲ್ವಿಚಾರಣೆ. ದ ಹೆಡ್ ಆಫೀಸ್ ವಿಲ್ ಅಪಾಯಿಂಟ್ ಅ ಇನ್ಸ್ಪೆಕ್ಟರ್ ಆರ್ ಸೂಪರ್ವೈಸರ್ ಫಾರ್ ಇನ್ಸ್ಪೆಕ್ಷನ್ ಆಫ್ ದ ಈಚ್ ಡಿಪಾರ್ಟ್ಮೆಂಟ್ಸ್. ಸೊ ಇಲ್ಲಿ ಏನು ಕರಿತಾ ಇದ್ದೀವಿ ಅಂತಂದರೆ ಒಂದು ಮುಖ್ಯ ಕಚೇರಿ ಅನ್ನುವಂತಹದ್ದೇನಿದೆ, ಫಾರ್ ಎಕ್ಸಾಂಪಲ್ ಬಾಟಾ ಅಂತಾನೆ ತಗೊಂಡ್ರೆ ಆ ಬಾಟದಾಗಿರುವಂತಹ ಮುಖ್ಯ ಕಚೇರಿ ಹೆಡ್ ಆಫೀಸ್ ಮ್ಯಾನೇಜರ್ ಏನು ಮಾಡ್ತಾನೆ, ಒಬ್ಬನ
ಸೂಪರ್ವೈಸರು ಅಥವಾ ಇನ್ಸ್ಪೆಕ್ಟರ್ನ ಏನು ಮಾಡ್ತಾನೆ, ಅಪಾಯಿಂಟ್ ಮಾಡ್ಕೊಳ್ತಾನೆ, ಆಯ್ಕೆ ಮಾಡ್ಕೊಳ್ತಾನೆ. ಆ ಆಯ್ಕೆ ಮಾಡಿಕೊಂಡಂತಹ ಒಬ್ಬ ವ್ಯಕ್ತಿ ಪ್ರತಿಯೊಂದರ ಕ್ವಾಲಿಟಿ, ಎದರ ಕ್ವಾಲಿಟಿ, ವರ್ಕಿಂಗ್ ಕ್ವಾಲಿಟಿ, ಕಸ್ಟಮರ್ ಸರ್ವಿಸಸ್ ಹೇಗೆ ನೀಡ್ತಾ ಇದೆ, ಅದರ ಪಾಲಿಸಿ ಇಂಪ್ಲಿಮೆಂಟ್ ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದರ ಕುರಿತು ಏನು ಮಾಡ್ತಾ ಇರ್ತಾನೆ ಅವನು ನೀಟಾಗಿ ತಿಳ್ಕೊಂಡು ಹೆಡ್ ಆಫೀಸ್ಗೆ ರಿಪೋರ್ಟ್ ಮಾಡ್ತಾ ಇರ್ತಾನೆ. ಅಂದರೆ ರೆಗ್ಯುಲರ್ ಏನಾಗ್ತದೆ, ಇನ್ಸ್ಪೆಕ್ಷನ್ ಇರ್ತದೆ, ಮೇಲ್ವಿಚಾರಣೆ ಅನ್ನುವಂತಹದ್ದು ನಡೀತಾ ಇರ್ತದೆ. ನೆಕ್ಸ್ಟ್ ಒನ್ ಇಸ್ ಪ್ರೈಸಸ್. ಇಲ್ಲೇನಾದರೂ ಬಾರ್ಗೇನಿಂಗ್ ಮಾಡ್ಬೋದಾ ಅಂತ ಕೇಳಿದ್ರೆ ದೇರ್ ಈಸ್ ನೋ ಬಾರ್ಗೇನಿಂಗ್. ಯಾಕೆ ಅಂತಂದರೆ ಗೂಡ್ಸ್ ಆರ್ ಸೋಲ್ಡ್ ಎಟ್ ಆಲ್ ದ ಸ್ಟೋರ್ಸ್ ಎಟ್ ಸೆಂಟ್ರಲ್ ಫಿಕ್ಸ್ಡ್ ಪ್ರೈಸ್. ನಿರ್ದಿಷ್ಟವಾದ ಬೆಲೆಗೆ ಏನು ಮಾಡಿರುವಂತಹದ್ದು ಸರಕುಗಳನ್ನು ಮಾರಾಟ ಮಾಡ್ತೀವಿ ಹೊರತು ದೇರ್ ಈಸ್ ನೋ ಆಪ್ಷನ್ ಫಾರ್ ದ ಬಾರ್ಗೇನಿಂಗ್ ಟು ಕಸ್ಟಮರ್ಸ್. ಅಂದರೆ ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ಬೆಲೆಗಳ ವ್ಯತ್ಯಾಸವನ್ನು ಮಾಡಿಸ್ಲಿಕ್ಕೆ ಅವಕಾಶ ನೀಡದೇ ಇರುವಂತಹದ್ದು. ಮತ್ತು ವಿಂಡೋ ಡಿಸ್ಪ್ಲೇನೂ ಸಹಿತವಾಗಿ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ದೀಸ್ ಆರ್ ದ ವಾಟ್ ಫೀಚರ್ಸ್ ಆಫ್ ಚೈನ್ ಸ್ಟೋರ್ಸ್. The next content is advantages of chain store. The first one is economies of scale. Economies of scale. ದೊಡ್ಡ ಪ್ರಮಾಣದ ಮಿತವ್ಯಯ. ಏನಿದು ದೊಡ್ಡ ಪ್ರಮಾಣದ ಮಿತವ್ಯಯ ಅಂತಂದರೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕಂಪನಿ ತಾನೇ ಏನು ಮಾಡ್ತದೆ ಅಂತಂದರೆ ಪ್ರೊಡ್ಯೂಸ್ ಮಾಡ್ತದೆ. ತಾನೇ ಪ್ರೊಡ್ಯೂಸ್ ಮಾಡಿದ್ದನ್ನು ಮಿಡಲ್ ಮ್ಯಾನ್ಗೆ ನೀಡದೆ ತಂದೆ ಆದಂತಹ ಶಾಖೆಗಳ ಮೂಲಕ ಏನು ಮಾಡ್ತದೆ, ಮಾರಾಟ ಮಾಡೋದು. ಪ್ರೊಡ್ಯೂಸ್ ಆದರೂ ಮಾಡ್ಬೋದು, ಅಥವಾ ಮಿಡಲ್ ಮ್ಯಾನ್ ಏನು ಮಾಡ್ತಾನೆ ಅಂತಂದರೆ ಬಲ್ಕ್ ಒಳಗೆ ಪರ್ಚೇಸ್ ಮಾಡ್ತಾನೆ. ಆಮೇಲೆ ಸೆಲ್ಸ್ ಟು ಡೈರೆಕ್ಟ್ಲಿ ಕಸ್ಟಮರ್ಸ್. ಇಟ್ ಸೇವ್ಸ್ ದ ವಾಟ್ ಸಮ್ ಆಫ್ ದ ಚಾರ್ಜಸ್. ಇದರಿಂದ ಏನಾಗ್ತದೆ ಅಂತಂದರೆ ಆರ್ಥಿಕತೆಯ ಮಟ್ಟ ಒಂದಿಷ್ಟು ಉಳಿತದೆ, ಖರ್ಚು ಉಳಿಯುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅಂದರೆ ದೊಡ್ಡ ಪ್ರಮಾಣದ ಮಿತವ್ಯಯ ಉಂಟಾಗ್ತದೆ. ಇದು ಫಸ್ಟ್ ಒನ್ ಬೆನಿಫಿಟ್ಟು. ನೆಕ್ಸ್ಟ್ ಒನ್ ಈಸ್ ಎಲಿಮಿನೇಷನ್ ಆಫ್ ಮಿಡಲ್ಮನ್. ಎಲಿಮಿನೇಷನ್ ಆಫ್ ಮಿಡಲ್ಮನ್, ಮಧ್ಯವರ್ತಿಗಳನ್ನು ತೊಡೆದು ಹಾಕುವುದು. ಎಸ್, ಹೇಗೆ ಮಧ್ಯವರ್ತಿಗಳನ್ನು ತೊಡೆದು ಹಾಕ್ತದೆ ಅಂತಂದರೆ ನಾವು ಹೇಳಿದೆ ಎಕನಾಮೀಸ್ ಆಫ್ ಸ್ಕೇಲ್ ಅಂತ ಏನು ಕರಿತಾ ಇದ್ದೀವಿ. ದೊಡ್ಡ ಪ್ರಮಾಣದ ಖರ್ಚು ಉಳಿತಾಯ ಮಾಡ್ತದೆ. ಆ ಖರ್ಚು ಉಳಿತಾಯ ಯಾವುದ್ರ ಮೂಲಕ ಮಾಡ್ತದೆ ಅಂತಂದರೆ ವಿತ್ ದ ಹೆಲ್ಪ್ ಆಫ್ ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್. ಅಂದಾಗಿ ಪ್ರಾಫಿಟ್ ಮಾರ್ಜಿನ್ ಏನು ಮಾಡುವಂತಹದ್ದು, ಹೆಚ್ಚಿಗೆ ಮಾಡಿಕೊಳ್ಳುವಂತಹದ್ದು ಏನು ಕರಿತಾ ಇದ್ದೀವಿ. ಇಟ್ ಎನೇಬಲ್ಸ್ ದ ಮ್ಯಾನುಫ್ಯಾಕ್ಚರರ್ಸ್ ಟು ಎಲಿಮಿನೇಟ್ ದಿ ಪ್ರಾಫಿಟ್ಸ್ ಆಫ್ ದ ಮಿಡಲ್ ಮ್ಯಾನ್ as goods are bought directly from the manufacturers and sold to the final consumers. ಒಂದು ವೇಳೆ ಚೈನ್ ಸ್ಟೋರ್ ಮಾಡೋರು ಏನಾದರೂ ತಾವೇ ಏಜೆನ್ಸಿ ನಡೆಸ್ತಾ ಇದ್ದರೆ ಡೈರೆಕ್ಟಾಗಿ ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ, ಪ್ರೊಡ್ಯೂಸರ್ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರರ್ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ. ಅಥವಾ ತಾವೇ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಹೊಂದಿದ್ರೆ ಏನು ಮಾಡ್ತಾರೆ, ಮಿಡಲ್ ಮ್ಯಾನ್ಸ್ ವಿತೌಟ್ ದ ಹೆಲ್ಪ್ ಆಫ್ ಮಿಡಲ್ ಮ್ಯಾನ್ಸ್ ಪ್ರೊವೈಡ್ ಗುಡ್ಸನ್ನು ಯಾರಿಗೆ ಪ್ರೊವೈಡ್ ಮಾಡ್ತಾರೆ, ಫೈನಲ್ ಕನ್ಸ್ಯೂಮರ್ಸ್ಗೆ ಪ್ರೊವೈಡ್ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇದರ ಪ್ರಾಫಿಟ್ ಯಾರಿಗೆ ಬರ್ತದೆ, ಕಂಪನಿಗೆ ಬರುವಂತಹದ್ದು. ಯಾವ ಕಂಪನಿಗೆ, ರಿಟೇಲ್ ಶಾಪ್. ದ ನೆಕ್ಸ್ಟ್ ಒನ್, ನೋ ಬ್ಯಾಡ್ ಡೆಟ್ಸ್. ಕರಡು ಸಾಲಗಳಿಲ್ಲ. ಎಸ್, ಇನ್ ಫ್ಯೂಚರ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್. ಯಾಕೆ ಕರಡು ಸಾಲಗಳಿಲ್ಲ ಅಂತಂದರೆ ವೈ ದೇರ್ ಈಸ್ ನೋ ಬ್ಯಾಡ್ ಡೆಟ್ಸ್, ಎನ್ನುವಂತಹದ್ದು ಸಮಸ್ಯೆ ಇಲ್ಲ ಅಂತಂದರೆ ದೇರ್ ಈಸ್ ಅ ಕ್ಯಾಶ್ ಸೇಲ್. ದೇರ್ ಈಸ್ ಅ ಕ್ಯಾಶ್ ಸೇಲ್ ಟ್ರಾನ್ಸಾಕ್ಷನ್. ಯಾವುದ್ರ ಮೂಲಕ ವಹಿವಾಟುಗಳು ನಡೀತಾ ಇದ್ದಾವೆ ಅಂತಂದರೆ ನಗದುಗಳ ಮೂಲಕ ವಹಿವಾಟುಗಳು ನಡೀತಾ ಇರ್ತವೆ. ಅಂದರೆ ನಾವು ಉದ್ರಿ ಕೊಡಂಗಿಲ್ಲ. ಉದ್ರಿ ಕೊಡದೇ ಇರುವಂಥದ್ರಿಂದ ಯಾರು ನಮ್ಗೆ ಹಣದ ಬರುವಂತಹದ್ದು ತೂಗುವಂತಹ ಸಮಸ್ಯೆ ಉಂಟಾಗುವುದಿಲ್ಲ ಅಂತ ಕರಿತಾ ಇದ್ದೀವಿ. ಎಸ್, ಆಲ್ ದ ಸೇಲ್ಸ್ ಇನ್ ದ ಶಾಪ್ಸ್ ಆರ್ ಮೇಡ್ ಆನ್ ಕ್ಯಾಶ್ ಬೇಸಿಸ್. ಉದ್ರಿ ಕೊಟ್ಟರೆ ಮಾತ್ರ ನಮಗೇನೋ ಸಾಲ ಬರ್ತದೋ ಬರಂಗಿಲ್ಲ ಅನ್ನುವಂತಹ ಅಂಜಿಕೆ ಇರ್ತದ. ಡೆಟ್ಸ್ ರಿಕವರಿ ಆಗೋದಿಲ್ಲ ಅನ್ನುವಂತಹದ್ದು ಭಯ ಇರ್ತದೆ. ನಾವು ಕ್ಯಾಶ್ ಸೇಲ್ ಮಾಡೋದ್ರಿಂದ ದೇರ್ ಇಸ್ ನೋ ರಿಸ್ಕ್ ಆಫ್ ಬ್ಯಾಡ್ ಡೆಟ್ಸ್ ಅಂತಲೂ ಕರಿತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್, ಟ್ರಾನ್ಸ್ಫರ್ ಆಫ್ ಗೂಡ್ಸ್. ಎಸ್, ದ ಚೈನ್ ಸ್ಟೋರ್ಸ್ ಆರ್ ಮಲ್ಟಿಪಲ್ ಶಾಪ್ಸ್ ಹ್ಯಾವ್ ದ
ಸೊ ಮೇನ್ ಅಡ್ವಾಂಟೇಜಸ್ ವಾಟ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಬೈ ದ ಒನ್ ಬ್ರಾಂಚ್ ಟು ಸೊ ಅನದರ್ ಬ್ರಾಂಚ್. ಸೊ ಈಸಿಯಾಗಿ ಗೂಡ್ಸನ್ನು ಒಂದು ಬ್ರಾಂಚಿಂದ ಮತ್ತೊಂದು ಬ್ರಾಂಚ್ಗೆ ನಾವೇನು ಮಾಡಬಹುದು ಅಂತಂದರೆ ಸೊ ಮೂವ್ ಮಾಡ್ಬೋದು. ಎಲ್ಲಿ ಡಿಮ್ಯಾಂಡ್ ಆಯಿತು, ಫಾರ್ ಎಕ್ಸಾಂಪಲ್ ನಾವು ಬಾಗಲಕೋಟೆ ಅನ್ನುವಂತಹದ್ದೇನಾದರೂ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಸೊ ಅಲ್ಲಿ 3 ವಿಧಗಳಾಗಿ ನಾನು ಬ್ರಾಂಚ್ ಮಾಡ್ತೀನಿ. ಫಸ್ಟ್ ಒನ್ ಇಸ್ ಅ ಬಾಗಲಕೋಟ್, ದ ನೆಕ್ಸ್ಟ್ ಒನ್ ಇಸ್ ನವನಗರ್, ದ ಥರ್ಡ್ ಒನ್ ಇಸ್ ವಿದ್ಯಾಗಿರಿ. ಸೊ ಈ ಬಾಗಲಕೋಟೆ ಒಳಗೆ ಸ್ಟಾಕ್ ಇದೆ, ನವನಗರದಲ್ಲಿ ಸ್ಟಾಕ್ ಕಡಿಮೆ ಆಗಿದೆ. ಸೊ ಏನಾದರೂ ಬಾಗಲಕೋಟೆ ಒಳಗೆ ಸ್ಟಾಕ್ ಇತ್ತು ಅಂದರೆ ಇಮಿಡಿಯೇಟ್ ನಾವೇನು ಮಾಡಬಹುದು ಅಂದರೆ ಗೂಡ್ಸನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಬಿಕಾಸ್ ಆಫ್ ಸೊ ಇಲ್ಲಿ ಇರೋದೆಲ್ಲ ಗೂಡ್ಸ್ ಏನಾಗಿರ್ತವೆ ಒಂದೇ, ಸೊ ಏನಂತೀವಿ ನಾವು ಬ್ರ್ಯಾಂಡೆಡ್ದಿಂದ ಹೊಂದಿರುವಂತಹದ್ದು, ಒಂದೇ ಮಲ್ಟಿಪಲ್ ಶಾಪಿನ ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ಶಾರ್ಟೇಜ್ ಆಫ್ ಗೂಡ್ಸ್ ಅಟ್ ಒನ್ ಬ್ರಾಂಚ್ ಕ್ಯಾನ್ ಬಿ met through so what transfer of goods from the another branches operating in the same ಸಿಟಿ. ಅಂದರೆ ಹೇಳಿದೆ ಬಾಗಲಕೋಟ್ ಸಿಟಿ ಅನ್ನುವಂತಹದ್ದು ಏನಾದರೂ ತಗೊಂಡ್ರೆ ಏನಾಗ್ತದೆ, ಈಸಿಯಾಗಿ ಟ್ರಾನ್ಸ್ಫರ್ ಆಗುವಂತಹದ್ದು. ಸೊ ನೆಕ್ಸ್ಟ್ ಡೆಫ್ಯೂಷನ್ ಆಫ್ ರಿಸ್ಕ್. ಡೆಫ್ಯೂಷನ್ ಆಫ್ ರಿಸ್ಕ್, ನಷ್ಟಗಳ ಹಂಚಿಕೆ. ಇನ್ನು ಒಂದ್ಯಾವುದು ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಅಂದರೆ ಸರಕುಗಳ ವರ್ಗಾವಣೆ ಆಯಿತು, ಇಲ್ಲಿ ನಷ್ಟಗಳ ಹಂಚಿಕೆನೂ ಸಹಿತವಾಗಿ ಆಗುವಂತಹದ್ದು. ಹೇಗೆ ನಷ್ಟಗಳ ಹಂಚಿಕೆ ಆಗ್ತದೆ ಅಂತಂದರೆ ಸಿಂಪಲ್, ಇಲ್ಲಿ 3 ಬ್ರಾಂಚ್ ಅಂತ ಹೇಳಿದೆ. ಈ 3 ಬ್ರಾಂಚ್ ಒಳಗೆ ಈ 2 ಪ್ರಾಫಿಟನ್ನು ಹೊಂದಿದ್ದಾವೆ, ಇದು ಏನಾದರೂ ಲಾಸನ್ನು ಹೊಂದಿತ್ತು ಅಂತ ತಿಳ್ಕೊಳ್ರಿ. ಇದು ನಾವೇನು ಮಾಡ್ತೀವಿ, ಇದರೊಳಗೆ ಇನ್ವಾಲ್ವ್ ಮಾಡಿಕೊಂಡು ನಷ್ಟಗಳನ್ನು ನಾವೇನು ಮಾಡ್ತೀವಿ, ಸೊ ಡಿಫ್ಯೂಷನ್ ಮಾಡುವಂಥದ್ದು, ಹಂಚಿಕೆ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ಲಾಸ್ ಇನ್ಕರ್ಡ್ ಬೈ ಒನ್ ಶಾಪ್ ಕ್ಯಾನ್ ಈಸಿಲಿ ಸೊ ವಾಟ್ ಬಿ ಅಬ್ಸರ್ವ್ಡ್ ಬೈ ದ ಪ್ರಾಫಿಟ್ಸ್ ಮೇಡ್ ಇನ್ ಅದರ್ ಶಾಪ್ಸ್. ಬೇರೆ ಕಡೆಯಿಂದ ತೆಗೆದುಕೊಂಡು ನಾವೇನು ಮಾಡ್ತೀವಿ, ಅದನ್ನು ಮ್ಯಾನೇಜ್ ಮಾಡುವಂತಹದ್ದಿಲ್ಲಿ ಕಾಣ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಒನ್ ಲೋ ಕಾಸ್ಟ್. ಲೋ ಕಾಸ್ಟ್, ಕಡಿಮೆ ವೆಚ್ಚ. ಯಾಕೆ ಕಡಿಮೆ ವೆಚ್ಚ ಅಂತ ಕರಿತಾ ಇದ್ದೀವಿ ಅಂತಂದರೆ ಬಿಕಾಸ್ ಆಫ್ ಆಪರೇಟಿಂಗ್ ಕಾಸ್ಟ್ ಈಸ್ ಲೋ. ಆ ಆಪರೇಟಿಂಗ್ ಕಾಸ್ಟ್ ಯಾವ್ಯಾವ ಇದ್ದಾವೆ, ಕಾರ್ಯಾಚರಣೆ ವೆಚ್ಚಗಳು ಯಾವ್ಯಾವ ಇದ್ದಾವೆ ಅಂತ ನಾವು ನೋಡ್ತಾ ಇದ್ರೆ ಸೆಂಟ್ರಲೈಸ್ಡ್ ಪರ್ಚೇಸಿಂಗ್. ಸೆಂಟ್ರಲೈಸ್ಡ್ ಪರ್ಚೇಸಿಂಗ್ ಅಂದರೆ ಕೇಂದ್ರೀಕೃತ ಖರೀದಿ. ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್, ಮಧ್ಯವರ್ತಿಗಳನ್ನು ತೊಡೆದು ಹಾಕುವುದು. ಸೊ ನೆಕ್ಸ್ಟ್ ಸೆಂಟ್ರಲೈಸ್ಡ್ ಪ್ರಮೋಷನ್ ಆಫ್ ಸೇಲ್ಸ್. ಸೆಂಟ್ರಲೈಸ್ಡ್ ಪ್ರಮೋಷನ್ ಆಫ್ ಸೇಲ್ಸ್, ಕೇಂದ್ರೀಕೃತ ಸೊ ಏನಾಗಿ ಮಾರಾಟದ ಪ್ರವರ್ತನೆಯ ಹಂತವನ್ನು ಹೊಂದಿರುವಂತಹದ್ದು. ಸೊ ನೆಕ್ಸ್ಟ್ ದೇರ್ ಈಸ್ ನೋ ರಿಸ್ಕ್ ಆಫ್ ಬ್ಯಾಡ್ ಡೆಟ್ಸ್. ದೇರ್ ಈಸ್ ನೋ ರಿಸ್ಕ್ ಆಫ್ ಬ್ಯಾಡ್ ಡೆಟ್ಸ್, ಯಾವುದೇ ಸೊ ಯಾವುದು ಕರಡು ಸಾಲದ ನಷ್ಟ ಭಯ ಇರದೇ ಇರುವಂತಹದ್ರಿಂದ ಇದರ ಕಾರ್ಯಾಚರಣೆಯ ವೆಚ್ಚ ಏನಾಗ್ತದೆ, ಆಟೋಮೆಟಿಕಲಿ ಕಡಿಮೆಯಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಫ್ಲೆಕ್ಸಿಬಿಲಿಟಿ, ನಮನೀಯತೆ. ಏನಿದು ಫ್ಲೆಕ್ಸಿಬಿಲಿಟಿ? ದ ಸಿಂಪಲ್ ಚೈನ್ ಸ್ಟೋರ್ಸ್ ಆರ್ ಮಲ್ಟಿಪಲ್ ಶಾಪ್ಸ್ ಆಫ್ ದ ಹೈ ಫ್ಲೆಕ್ಸಿಬಿಲಿಟಿ. ಬಿಕಾಸ್ ಆಫ್ ಈ 3 ಅಥವಾ 4 ಬ್ರಾಂಚಸ್ಸನ್ನು ನೋಡ್ತಾ ಇದ್ದೀವಿ, 4 ಪ್ಲೇಸ್ ಒಳಗಿದ್ದಾವೆ. ಅಂದರೆ ಇದೇನಾದರೂ ಲಾಸ್ ಆಯಿತು ಅಂತ ತಿಳ್ಕೊಳ್ರೆ ಇದು ನಾವೇನು ಮಾಡ್ಬೋದು, ಮತ್ತೊಂದು ಕಡೆ ಈಸಿಯಾಗಿ ಶಿಫ್ಟ್ ಮಾಡಬಹುದು. ಏನು ಮಾಡ್ಬೋದು, ಶಿಫ್ಟ್ ಮಾಡ್ಬೋದು ಅಥವಾ ಕ್ಲೋಸ್ ಮಾಡಬಹುದು. ಕ್ಲೋಸ್ ಮಾಡಬಹುದು ಅಥವಾ ಏನು ಮಾಡ್ಬೋದು, ಶಿಫ್ಟ್ ಮಾಡಬಹುದು. ಅಂದರೆ ಫ್ಲೆಕ್ಸಿಬಿಲಿಟಿ ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ಮಲ್ಟಿಪಲ್ ಶಾಪ್ಸ್ ಸಿಸ್ಟಮ್ ಹ್ಯಾಸ್ ಹೈ ಡಿಗ್ರಿ ಆಫ್ ಫ್ಲೆಕ್ಸಿಬಿಲಿಟಿ ಆಸ್ ದ ಲಾಸ್ ಆಫ್ ಮೇಕಿಂಗ್ ರಿಟೇಲ್ ಶಾಪ್ಸ್ ಕ್ಯಾನ್ ಬಿ ಕ್ಲೋಸ್ಡ್ ಡೌನ್ ಆರ್ ಶಿಫ್ಟೆಡ್ ಟು ಅದರ್ ಲೊಕೇಶನ್ಸ್. ಶಿಫ್ಟೆಡ್ ಟು ಅದರ್ ಲೊಕೇಶನ್ಸ್. ಎಲ್ಲಿ ಪ್ರಾಫಿಟ್ ಹೆಚ್ಚಾಗಿರ್ತದೋ ಅಲ್ಲಿ ಈಸಿಯಾಗಿ ನಾವು ಓಪನ್ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಲಾಸ್ ಆಗಿತ್ತಂದರೆ ಅದನ್ನು ಕ್ಲೋಸ್ ಮಾಡಬಹುದು. ದೀಸ್ ಆರ್ ದ ವಾಟ್ ಅಡ್ವಾಂಟೇಜಸ್ ಆಫ್ ದ ಸೊ ಚೈನ್ ಸ್ಟೋರ್ಸ್. ದ ನೆಕ್ಸ್ಟ್ ಒನ್ ಈಸ್ ಲಿಮಿಟೇಷನ್ಸ್. ದ ಫಸ್ಟ್ ಒನ್ ಈಸ್ ಲಿಮಿಟೆಡ್ ಸೆಲೆಕ್ಷನ್ ಆಫ್ ಗೂಡ್ಸ್. ದೇರ್ ಈಸ್ ನೋ ಚಾಯ್ಸ್ ಆಫ್ ದ ಗೂಡ್ಸ್ ಅಂತಾನೆ ಕರಿಬಹುದು. ಯಾವುದೇ ರೀತಿಯಾದಂತಹ ಬೇರೆ ಬೇರೆ ವಿವಿಧ ವಸ್ತುಗಳಿಗೆ ನಮ್ಗೆ ಆಯ್ಕೆ ಇರೋದಿಲ್ಲ. ದೇರ್ ಈಸ್ ನೋ ಚಾಯ್ಸ್ ಆಫ್ ಆರ್ ಸೆಲೆಕ್ಷನ್ ಆಫ್ ದ ಗೂಡ್ಸ್ ಬಿಕಾಸ್ ಆಫ್ ದೀಸ್ ಸ್ಟೋರ್ಸ್ ಆಫ್ ದ ಸಿಂಗಲ್ ಬ್ರ್ಯಾಂಡೆಡ್ ಗೂಡ್ಸ್.
ಸೊ ಒಂದೇ ಒಂದು ರೀತಿಯಾದಂತಹ ಸಿಮಿಲರ್ ಲೈನ್ ಪ್ರಾಡಕ್ಟನ್ನು ಏನು ಮಾಡ್ತಾ ಇರ್ತಾರೆ ಅಂದರೆ ಯೂನಿಫಾರ್ಮ್ ಕ್ವಾಲಿಟಿ ಒಳಗೆ ಮಾರಾಟ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಬಾಟಾ ಶೋರೂಮ್ಗೆ ಹೋಗಿ ವುಡ್ಲ್ಯಾಂಡ್ ಏನಾದರೂ ಪ್ರಾಡಕ್ಟ್ ಕೇಳ್ತಾ ಇದ್ದೀನಿ, ಪ್ಯಾರಗಾನ್ದು ಏನಾದರೂ ಪ್ರಾಡಕ್ಟ್ ಕೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಅವೈಲೇಬಿಲಿಟಿ ಇರದೇ ಇರುವಂತಹದ್ದು ಆಲ್ಮೋಸ್ಟ್ ನಮಗೆ ಗೊತ್ತಾಗ್ತದೆ. ಸೊ ಇಟ್ ಈಸ್ ದ ವಾಟ್ loophole of this retail. The next one is lack of initiative, ಮುಂದೊಡಗುವಿಕೆಯ ಕೊರತೆ. ಯಾರು ಮುಂದೊಡಗಬೇಕಾಗಿತ್ತು ಅಂದ್ರೆ ಬ್ರಾಂಚ್ ಮ್ಯಾನೇಜರ್. ದೇರ್ ಈಸ್ ನೋ ಫ್ರೀಡಮ್ ಟು ದ ಬ್ರಾಂಚ್ ಮ್ಯಾನೇಜರ್ ಬಿಕಾಸ್ ಆಫ್ ದ ಮ್ಯಾನೇಜರ್ ಈಸ್ ಕಂಟ್ರೋಲ್ಡ್ ಬೈ ದಿ ಹೆಡ್ ಆಫೀಸ್. ಸೊ ದ ಬ್ರಾಂಚ್ ಮ್ಯಾನೇಜರ್ ಓನ್ಲಿ ಫಾಲೋ ದ ಪಾಲಿಸಿ ಆ್ಯಂಡ್ ದ ರೂಲ್ಸ್ ಆಫ್ ಹೆಡ್ ಆಫೀಸ್. ಏನು ಮಾಡ್ತಾನೆ ಅಂತಂದರೆ, ಇಲ್ಲಿರುವಂತಹ ಬ್ರಾಂಚ್ ಮ್ಯಾನೇಜರ್ ಯಾರಿದ್ದಾರೆ ಅಂದರೆ ಶಾಖಾ ವ್ಯವಸ್ಥಾಪಕ ಏನಿದ್ದಾನೆ, ಅವನು ಜಸ್ಟ್ ದೇಸ್ ಆ್ಯಕ್ಟ್ ಫಾರ್ ದ ರೂಲ್. ಆ ರೂಲ್ ಏನಾಗಿರ್ತದೆ, ಆ ರೂಲಿಗೆ ತಕ್ಕಂತೆ ಆ್ಯಕ್ಟ್ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ತಂದೆ ಆದಂತಹ ಒಂದು ಇನಿಷಿಯೇಟಿವ್ ತಗೊಂಡು ಮುಂದಾಳತ್ವದಿಂದ ಏನಾದರೂ ಒಂದಿಷ್ಟು ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನುವಂತಹದ್ದು ಸುಳ್ಳು. ಏನು ಕೊಟ್ಟಿದ್ದಾರೆ, ದ ಬ್ರಾಂಚ್ ಮ್ಯಾನೇಜರ್ಸ್ ಡು ನಾಟ್ ಎಂಜಾಯ್ ಎನಿ ಡಿಸ್ಕ್ರಿಷನ್ ಆ್ಯಂಡ್ ಹ್ಯಾವ್ ಟು ಒಬೇ ದ ಇನ್ಸ್ಟ್ರಕ್ಷನ್ ರಿಸೀವ್ಡ್ ಫ್ರಮ್ ದಿ ಹೆಡ್ ಆಫೀಸ್. ಹೆಡ್ ಆಫೀಸ್ ಏನು ಹೇಳ್ತದೆ, ಮುಖ್ಯ ಕಚೇರಿ ಏನು ಹೇಳ್ತದೆ ಅಷ್ಟನ್ನೇ ಕೇಳಬೇಕು ಹೊರತು ಯಾವುದೇ ರೀತಿಯಾದಂತಹ ಒಂದು ಹೊಸ ಮಾರಾಟದ ಪ್ರಕ್ರಿಯೆಗಳ ತೋಳಲಿಕ್ಕೆ ಬರೋದೇ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಇಸ್ ಲ್ಯಾಕ್ ಆಫ್ ಪರ್ಸನಲ್ ಟಚ್, ವೈಯಕ್ತಿಕ ಆಪ್ತತೆಯ ಕೊರತೆ. ಯಾಕೆ ವೈಯಕ್ತಿಕ ಆಪ್ತತೆಯ ಕೊರತೆ ಅಂತ ಬಂದರೆ, ಸಿಂಪಲ್, ದೇ ಆರ್ ಫೋಕಸ್ ಆನ್ ಓನ್ಲಿ ಸೇಲ್ ಆಫ್ ಗೂಡ್ಸ್. ದೇ ಆರ್ ನಾಟ್ ಕಾನ್ಸಂಟ್ರೇಟ್ ಆನ್ ದ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ನಾವು ಬೇರೆದಕ್ಕೆ ಹೋಲಿಕೆ ಮಾಡಿದರೆ, ಬೇರೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋಲಿಕೆ ಮಾಡಿದರೆ ಇವ್ರೇನು ಮಾಡ್ತಾರೆ ಅಂತಂದರೆ, ಎಂಪ್ಲಾಯಿಗಳು ತಮ್ಮದೇ ಆದಂಥ ಗೂಡ್ಸನ್ನು ಸಪ್ಲೈ ಮಾಡಲಿಕ್ಕೆ ಯೋಚನೆ ಮಾಡ್ತಿರ್ತಾರೆ ಹೊರತು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರದೇ ಇರುವಂತಹದ್ರಿಂದ ವೈಯಕ್ತಿಕ ಆಪ್ತತೆ ಕಡಿಮೆ ಇರುವಂತಹದ್ದು. ಸೊ ನೆಕ್ಸ್ಟ್ ಒನ್, ಡಿಫಿಕಲ್ಟ್ ಟು ಚೇಂಜ್ ಡಿಮ್ಯಾಂಡ್, ಬೇಡಿಕೆಯ ಬದಲಾವಣೆಗೆ ಕಷ್ಟ. ಏನಿದು ಬೇಡಿಕೆಯ ಬದಲಾವಣೆಯ ಕಷ್ಟ ಅಂತಂದರೆ, ಹೆಡ್ ಆಫೀಸ್ ಏನು ಪರ್ಚೇಸ್ ಮಾಡ್ತದ ಅಥವಾ ಪ್ರೊಡ್ಯೂಸ್ ಮಾಡ್ತದ ಗೂಡ್ಸನ್ನು, ಅದನ್ನು ರಿಟೇಲ್ ಶಾಪ್ ಅಂದ್ರೆ ನಮ್ಮ ಬ್ರಾಂಚಸ್ ಒಳಗೆ ಮಾರಾಟ ಮಾಡ್ತಾ ಇರ್ತೀವಿ. ಇಫ್ ದೇರ್ ಈಸ್ ಎನಿ ಸಡನ್ ಚೇಂಜಸ್ ಇನ್ ಕನ್ಸ್ಯೂಮರ್ ಟೇಸ್ಟ್ ಆರ್ ಫ್ಯಾಷನ್, ಆ ಸ್ಟಾಕ್ ಏನಾಗ್ತದೆ ಅಂತಂದರೆ ಡೆಡ್ಯೂಸ್ ಆಗುವಂತಹದ್ದು ಅಥವಾ ಡೆಡ್ ಸ್ಟಾಕ್ ಆಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಈ ಡೆಡ್ ಸ್ಟಾಕಿಂದ ದ ಕಂಪನಿ ಆರ್ ರಿಟೇಲ್ ಶಾಪ್ ವಿಲ್ ಬಿ ವಾಟ್ ಲಾಸ್. ಸೊ ಏನಾಗುವಂತಹದ್ದು, ನಷ್ಟವನ್ನು ಹೊಂದುವಂತಹ ಸಾಧ್ಯತೆ ಇದೆ. ಯಾಕಂತಂದರೆ ಇಲ್ಲಿ ಬದಲಾವಣೆ ಆಗುವಂತಹದ್ದು ಸಾಧ್ಯತೆ ಇರುವುದರಿಂದ. ಆಮೇಲೆ ದೇರ್ ಈಸ್ ನೋ ಕ್ರೆಡಿಟ್ ಫೆಸಿಲಿಟಿ. ಎಸ್, ಆಲ್ರೆಡಿ ಐ ಸೆಡ್, ಇಲ್ಲಿ ಯಾವುದೇ ರೀತಿಯಾದಂತಹ ಉದ್ದರಿ ಸೌಲಭ್ಯ ಸಿಗದೆ ಇರುವಂತಹದ್ದು ನಮಗೆ ಗೊತ್ತಿದೆ. ಇದರಿಂದ ಏನಾಗ್ತದೆ, ಕಸ್ಟಮರ್ಸ್ ಬೇರೆಡೆಗೆ ಹೋಗುವಂತಹದ್ದು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಕಂಟೆಂಟ್ ಈಸ್ ಮೇಲ್ ಆರ್ಡರ್ ಹೌಸ್. Yes, what is a mail order house? The next one, large scale fixed shop is a mail order house. ಕನ್ನಡದಲ್ಲಿ ಏನಂತ ಕರಿಬಹುದು ಅಂದರೆ ಅಂಚೆ ಆದೇಶದ ಸೇವೆಗಳು. ಎಸ್, ಸಿಂಪಲ್, ದ ವರ್ಡ್ ಸೇಸ್ ವಾಟ್ ಮೇಲ್ ಆರ್ಡರ್ ಅಂದರೆ ಅಂಚೆಗಳ ಮೂಲಕ ಆದೇಶವನ್ನು ನೀಡಿ ನಾವೇನು ಪಡೆಯುವಂತಹದ್ದು, ಸರಕುಗಳನ್ನು ಪಡೆಯುವಂತಹದ್ದು. ದೇರ್ ಈಸ್ ನೋ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ದ ಕಸ್ಟಮರ್ಸ್. ನಾವು ಸಿಂಪಲ್ ಆಗಿ ಹೇಳೋದಾದರೆ, ಈ ಮೇಲ್ ಆರ್ಡರ್ ಹೌಸಸ್ ಅನ್ನುವಂತಹದ್ದು ಏನಿದಾವೆ ಎಲ್ಲೋ ನಡೀತಾ ಇರ್ತವೆ. ಈ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರದೇಶದಾಗ ನಡೆಯುವಂತಹದ್ದು ಅಂದರೆ ಡೆಲ್ಲಿಯೊಳಗೆ ನಡೆಯುವಂತಹ ಮೇಲ್ ಆರ್ಡರ್ ಹೌಸಸ್ಗಳು ಕರ್ನಾಟಕದಲ್ಲಿ ನಾವೇನು ಮಾಡೋದು, ಅಡ್ವರ್ಟೈಸ್ಮೆಂಟ್ ನೋಡಿ, ಈ ಕರ್ನಾಟಕದೊಳಗೆ ನಾವು ಇರುವಂಥ ಕಸ್ಟಮರ್ಸ್ಗಳು ಇಲ್ಲೇನು ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರೆ, ಈ ಅಡ್ವರ್ಟೈಸ್ಮೆಂಟ್ ಮಾಡಿದ್ರನ್ನ ನಾವು ನೋಡಿ ಇವ್ರಿಗೆ ಏನು ಮಾಡ್ತೀವಿ, ಪೋಸ್ಟಲ್ ಥ್ರೂ ಅಂಚೆಗಳ ಮೂಲಕ ಏನು ಮಾಡ್ತೀವಿ, ಆದೇಶವನ್ನು ಮಾಡ್ತೀವಿ. ಅವ್ರೇನು ಮಾಡ್ತಾರೆ, ರಿಟರ್ನ್ ಆಗಿ ಅಂಚೆಗಳ ಮೂಲಕನೇ ಪಾರ್ಸಲನ್ನು ಕಳಿಸುವಂತಹ ಒಂದು ವ್ಯವಸ್ಥೆ ಎಲ್ಲಿದೆ ಅಂದರೆ ಈ ಮೇಲ್ ಆರ್ಡರ್ ಹೌಸಸ್ ಒಳಗೆ ಕಾಣ್ತಾ ಇದ್ದೀವಿ. ಇದು ಇಟ್ ಈಸ್ ಅ ಕಾಮನ್
ವಾಟ್ ಫೀಚರ್ ಆಫ್ ದಿ ಮೇಲ್ ಆರ್ಡರ್ ಹೌಸಸ್ ಏನು ಕೊಟ್ಟಿದ್ದಾರೆ. ಮೇಲ್ ಆರ್ಡರ್ ಹೌಸಸ್ represents that form of retailing in which business transactions are conducted through postal communication without any personal contact with the buyers. Without any contact with the buyers ಅಂದರೆ ಖರೀದಿದಾರರೊಂದಿಗೆ ಯಾವುದೇ ವೈಯಕ್ತಿಕ ಆಪ್ತತೆ ಇಲ್ಲದೆ ಅಂಚೆಗಳ ಆದೇಶದ ಮೂಲಕ ಅಥವಾ ಅಂಚೆ ಸಂವಹನದ ಮೂಲಕ ನಡೆಯುವಂತಹ ವ್ಯವಹಾರದ ಚಟುವಟಿಕೆಗಳಿಗೆ ನಾವೇನಂತ ಕರಿತಾ ಇದ್ದೀವಿ ಅಂತಂದರೆ ಅಂಚೆ ಆದೇಶದ ಮಳಿಗೆಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಈ ಅಂಚೆ ಆದೇಶದ ಮಳಿಗೆಗಳ ಅನುಕೂಲತೆಗಳು ಯಾವ ರೀತಿ ಇದಾವೆ. ಫಾರ್ ಎಕ್ಸಾಂಪಲ್ ನಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ, ಆದರೆ ಗೂಡ್ಸ್ ಮಾತ್ರ ನಾವೇನು ತರಿಸ್ಕೊಳ್ತೀವಿ. ಇಟ್ ಇಸ್ ವೆರಿ ಡೇಂಜರಸ್ ಅಂತಲೂ ಕರೀಬಹುದು. ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಒಂದು, ಪ್ರಾಡಕ್ಟ್ ಸೇಲ್ ಮಾಡೋದು ಇನ್ನೊಂದಾಗಿರ್ತದೆ. ನ್ಯೂಸ್ ಪೇಪರ್ ಒಳಗೆ ಅಡ್ವರ್ಟೈಸ್ಮೆಂಟ್ ಬಂದಿರ್ಬೋದು, ಅಥವಾ ಟಿ ವಿ ಒಳಗೆ ಅಡ್ವರ್ಟೈಸ್ಮೆಂಟ್ ಬಂದಿರ್ಬೋದು. ಈ ಅಡ್ವರ್ಟೈಸ್ಮೆಂಟನ್ನು ನಂಬ್ಕೊಂಡೆ ನಾವೇನು ಮಾಡ್ತೀವಿ ಅಂತಂದರೆ ಆರ್ಡರ್ ಮಾಡ್ತೀವಿ. ಸೊ ಆರ್ಡರ್ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ, ಸೊ ರಿಸೀವ್ ಮಾಡ್ಕೊಳ್ಳೋ ಟೈಮ್ ಒಳಗೆ ಸೊ ಎಫೆಕ್ಟ್ ಆಗಬಹುದು ಅನ್ನುವಂತಹದ್ದು. ಎಸ್, ಸೊ ಅಡ್ವಾಂಟೇಜಸ್ ಏನಿದಾವೆ. ದ ಅಡ್ವಾಂಟೇಜಸ್ ಆಫ್ ಮೇಲ್ ಆರ್ಡರ್ ಹೌಸಸ್: ಲಿಮಿಟೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ವೆನ್ ವಿ ಕಂಪೇರ್ ಟು ದ ಡಿಪಾರ್ಟ್ಮೆಂಟಲ್ ಸ್ಟೋರ್, ಚೈನ್ ಸ್ಟೋರ್, ದ ಮೇಲ್ ಆರ್ಡರ್ ಹೌಸಸ್ ರಿಕ್ವೈರ್ಡ್ ದ ವಾಟ್ ಲಿಮಿಟೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಸ್ಟೋರು ಅಥವಾ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೋಲಿಸಿದ್ದಕ್ಕೆ ಏನಾಗ್ತದೆ ಅಂತಂದರೆ ಕಡಿಮೆ ಒಂದು ಹಣ ಅಥವಾ ಬಂಡವಾಳದ ಅವಶ್ಯಕತೆ ಇರುವಂತಹ ನಾವು ಕಾಣ್ತಾ ಇರ್ತೀವಿ. ಸೊ ಏನು ಕೊಟ್ಟಿದ್ದಾರೆ, ದೀಸ್ ಬಿಸ್ನೆಸ್ ಕ್ಯಾನ್ ಬಿ ಸ್ಟಾರ್ಟೆಡ್ ವಿತ್ ದ ಲಿಮಿಟೆಡ್ ಕ್ಯಾಪಿಟಲ್ ಆಸ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ನೀಡೆಡ್ ಇನ್ ಶಾಪ್ಸ್, ಫರ್ನಿಚರ್ ಆ್ಯಂಡ್ ಸ್ಟಾಕ್ ಆಫ್ ಗೂಡ್ಸ್. ಸೊ ಬೇರೆ ಬೇರೆ ಬ್ರಾಂಚ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ, ಒಂದೇ ಸ್ಥಳದೊಳಗೆ ನಾವೇನು ಮಾಡ್ಬೋದು, ಇದನ್ನು ಸ್ಥಾಪನೆ ಮಾಡಿ ಗೂಡ್ಸನ್ನು ಸಪ್ಲೈ ಮಾಡುವಂತಹದ್ದು. ಸೊ ನೆಕ್ಸ್ಟ್ ಒನ್, ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್. ಸೊ ಮಧ್ಯವರ್ತಿಗಳನ್ನು ತೊಡೆದು ಹಾಕುವಂತಹದ್ದು. ಸೊ ಏನಿದು ಮಧ್ಯವರ್ತಿಗಳನ್ನು ತೊಡೆದು ಹಾಕುವಂತಹದ್ದು? ಸಿಂಪಲ್, ಈ ಕಾಂಟ್ಯಾಕ್ಟ್ ಎದ್ರ ಸಂಬಂಧ ಬೇಕು ಅಂತಂದರೆ ಬೈಯರ್ ಮತ್ತು ಸೆಲ್ಲರ್ ನಡುವೆ ಸರಕುಗಳನ್ನು ಮಾರಾಟ ಮಾಡಲಿಕ್ಕೆ. ಹಾಗಾಗಿ ಈ ಮಿಡಲ್ ಮ್ಯಾನ್ ಅನ್ನುವಂಥ ಅವಶ್ಯಕತೆ ಬರೋದೇ ಇಲ್ಲ. ದೇರ್ ಈಸ್ ನೋ ನೀಡ್ ಫಾರ್ ದ ಟ್ರಾನ್ಸಾಕ್ಷನ್ ವೇರ್ ಇನ್ ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಯಾವ ಒಂದು ಚಟುವಟಿಕೆಗೆ ಖರೀದಿ ಮಾಡೋದು ಮತ್ತು ಮಾರಾಟ ಮಾಡೋದಕ್ಕೆ. ಯಾಕಂದ್ರೆ ಆರ್ಡರ್ ಮಾಡೋರು ಯಾರು ಅಂತಂದರೆ ಬೈಯರ್ ಯಾರಿಗೆ ಆರ್ಡರ್ ಮಾಡ್ತಾನೆ, ಡೈರೆಕ್ಟಾಗಿ ಸೆಲ್ಲರ್ಗೆ ಥ್ರೂ ದಿ ಪೋಸ್ಟಲ್ ಕಮ್ಯುನಿಕೇಷನ್ ಆರ್ಡರ್ ಮಾಡ್ತಾನೆ. ಸೊ ಅವ್ನು ಏನು ಬೇಕಾಗಿದೆ ಅದನ್ನು ತರಿಸ್ಕೊಳ್ತಾನೆ. ಇಟ್ ಸೇವ್ಸ್ ದ ಅಮೌಂಟ್ ಆಫ್ ಕಮ್ಯುನಿಕೇಷನ್ ಟು ಬಿ ಪೇಡ್ ಟು ದ ಮಿಡಲ್ ಮ್ಯಾನ್. ಮಧ್ಯವರ್ತಿಗಳಿಗೆ ಏನು ಕೊಡಬೇಕಾಗಿತ್ತೋ ಆಗ ಒಂದು ಕಮಿಷನನ್ನು ಉಳಿಸ್ಕೊಳ್ಳುವಂತಹ ಒಂದು ಬೆನಿಫಿಟ್ ಸಿಗ್ತದೆ. ಸೊ ನೆಕ್ಸ್ಟ್ ಒನ್, ಆಬ್ಸೆನ್ಸ್ ಆಫ್ ಬ್ಯಾಡ್ ಡೆಟ್. ಸೊ ಇಲ್ಲಿ ಆಬ್ಸೆನ್ಸ್ ಆಫ್ ಬ್ಯಾಡ್ ಡೆಟ್ ಅಂತೇಳಿ ಕರಿತಾ ಇದ್ದೀವಿ. ಅಂದರೆ ಕರಡು ಸಾಲ ಅನ್ನುವಂತಹದ್ದು ಕಡಿಮೆ ಇರುವಂತಹದ್ದು. ಯಾಕಂದರೆ ಇಟ್ ಈಸ್ ಆಲ್ಸೋ ಕ್ಯಾಶ್ ಬೇಸ್ಡ್ ಟ್ರಾನ್ಸಾಕ್ಷನ್. ಅಂದರೆ ನಗದಿನ ಮೂಲಕನೇ ಈ ಒಂದು ವ್ಯವಹಾರ ನಡೀತಾ ಇರ್ತದೆ. ಪೋಸ್ಟಲ್ ನಾವು ಕಮ್ಯುನಿಕೇಷನ್ ಮಾಡ್ತೀವಿ ಅಂತಂದರೆ ಕ್ಯಾಶ್ ಕೊಟ್ಟಾಗೆ ನಾವೇನು ಅಡ್ವಾನ್ಸ್ ಆದರೆ ಇಸ್ಕೋಬಹುದು, ಅಥವಾ ಬ್ಯಾಂಕರ್ ಥ್ರೂ ಏನಿದೆ ಬ್ಯಾಂಕ್ಗೆ ನಾವು ಕಳಿಸ್ತಿರ್ತೀವಿ ಅಂದರೆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ನೀವು ಫುಲ್ ಪೇಮೆಂಟ್ ಮಾಡಿದ್ಮೇಲೆ ಗೂಡ್ಸ್ ನಿಮ್ಮ ಕೈಯಾಗ ಬರುವಂತಹದ್ದು ಒಂದು ಫೆಸಿಲಿಟಿ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬ್ಯಾಡ್ ಡೆಟ್ಸ್ ಇರೋದಿಲ್ಲ. ಸೊ ನೆಕ್ಸ್ಟ್, ವೈಡ್ ರೀಚ್, ವಿಶಾಲವಾದಂತಹ ತಲುಪುವಿಕೆ. ಯಾರಿಗೆ? ಟು ದ ಕಸ್ಟಮರ್ಸ್, ಗ್ರಾಹಕರಿಗೆ. ಏನು ಕೊಟ್ಟಿದ್ದಾರೆ ಅಂತಂದರೆ, ಆಲ್ರೆಡಿ ಐ ಸೇಡ್ ವಾಟ್, ಡೆಲ್ಲಿಯೊಳಗೆ ಏನಾದರೂ ನಡೀತಾ ಇದೆ ಅಂತಂದರೆ, ಏನು ಡೆಲ್ಲಿಯೊಳಗೆ ನಡೀತಾ ಇದೆ? ಸೊ ಈ ರೀತಿಯಾದಂಥ ಮೇಲ್ ಆರ್ಡರ್ ಹೌಸಸ್ಗಳು ಡೆಲ್ಲಿಯೊಳಗೆ ನಡೀತಾ ಇದ್ದಾವೆ ಅಂತಂದರೆ ಅವನು ಏನು ಮಾಡ್ಬೋದು, ದೇಶದ ಬೇರೆ ಬೇರೆ ಒಂದು ಪ್ಲೇಸ್ ಒಳಗೂ ಸಹಿತವಾಗಿ ಈ ಮಾರ್ಕೆಟನ್ನು ಅವನು ಮಾಡ್ಬೋದು. ದೇರ್ ಈಸ್ ನೋ ಲಿಮಿಟ್ ಆಫ್ ಜಿಯೋಗ್ರಫಿಕಲ್ ಮಾರ್ಕೆಟ್. ಯಾವುದೇ ರೀತಿಯಾದಂತಹ ಒಂದು ನಿರ್ಬಂಧನೆ ಇರದೇ ಇರುವಂತಹದ್ದು, ಅಂದರೆ ವೈಡ್ ರೀಚ್ ಆಗಲಿಕ್ಕೆ ಸಾಧ್ಯ ಇದೆ ವಿತ್ ದ ಹೆಲ್ಪ್ ಆಫ್ ಅಡ್ವರ್ಟೈಸ್ಮೆಂಟ್. ಆ್ಯಂಡ್ ದ ಪೋಸ್ಟಲ್ ಸರ್ವಿಸಸ್. ನೆಕ್ಸ್ಟ್ ಒನ್, ಕನ್ವೀನಿಯನ್ಸ್
ಅನುಕೂಲಕರವಾಗಿರುವಂತಹದ್ದು. ಯಾರಿಗೆ ಅನುಕೂಲಕರವಾಗಿರುವಂತಹದ್ದು ಅಂದರೆ ಕಸ್ಟಮರ್ಗೆ ಸಹಿತವಾಗಿದ್ದು ಅನುಕೂಲಕರವಾಗಿರುವಂಥ. ಯಾಕೆ ಅಂತಂದರೆ ಡೋರ್ ಸ್ಟೆಪ್, ತಮ್ಮ ಮನೆ ಬಾಗಿಲಿಗೆ ಏನು ಬರ್ತದೆ, ಸರಕುಗಳು ಬರುವಂತಹದ್ದು. ದ ಕಸ್ಟಮರ್ ಗೆಟ್ಸ್ ದ ಡೆಲಿವರಿ ಆಫ್ ದ ಗೂಡ್ಸ್ ಎಟ್ಸ್ ಇಸ್ ಸೊ ಡೋರ್ ಸ್ಟೆಪ್ಸ್. ಸೊ ಹಾಗಾಗಿ ಇದು ಕನ್ವೀನಿಯನ್ಸ್ ಅಂತ ಅನ್ಸ್ಕೊಳ್ತದೆ. ಸೊ ನೆಕ್ಸ್ಟ್, limitations of mail order houses. So the first one is a lack of personal contact. Already I said, ವೈಯಕ್ತಿಕ ಆಪ್ತತೆಯ ಕೊರತೆ. ಯಾಕಂದರೆ ಪ್ರೊಡ್ಯೂಸ್ ಮಾಡೋನು ಎಲ್ಲಿರ್ತಾನೆ, ಸೊ ಆರ್ಡರ್ ಮಾಡೋನು ಇನ್ನೊಂದು ಇರ್ತಾನೆ. ಸೊ ಹಾಗಾಗಿ ಇಲ್ಲಿ ಸಮಸ್ಯೆ ವೈಯಕ್ತಿಕ ಆಪ್ತತೆಯ ಕೊರತೆ ಇರುವಂತಹದ್ದು. ದ ನೆಕ್ಸ್ಟ್ ಒನ್ ಈಸ್ ಹೈ ಪ್ರಮೋಷನ್ ಕಾಸ್ಟ್. ಎಸ್, ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗಿತ್ತು ಅಂತಂದರೆ, ಸೊ ಪ್ರಮೋಷನ್ ಮಾಡಬೇಕಾಗಿತ್ತಂದರೆ ಗೂಡ್ಸನ್ನು, ಇಟ್ ಹ್ಯಾವ್ ದ ಹ್ಯೂಜ್ ಎಕ್ಸ್ಪೆನ್ಸಸ್. ಸೊ ಅಂದರೆ ಇಟ್ ರಿಕ್ವೈರ್ ದ ಮೋರ್ ಅಮೌಂಟ್. ಸೊ ಹಾಗಾಗಿ ಸೊ ಏನು ಕೊಟ್ಟಿದ್ದಾರೆ ಅಂತಂದರೆ, it has the what, high promotion cost. Which one is the mail order houses? Because of the firm or the retail shop should inform or pursue the information, detailed information about the product to the buyers. So ಹಾಗಾಗಿ ಇದು ಒಂದು ಹೈ ಪ್ರಮೋಷನ್ ಕಾಸ್ಟ್, ಪ್ರವರ್ತನೆಯ ವೆಚ್ಚವನ್ನು, ಹೆಚ್ಚಿನ ಪ್ರವರ್ತನೆಯ ವೆಚ್ಚವನ್ನು ಒಳಗೊಂಡಿರುವಂತಹದ್ದು. ಸೊ ನೆಕ್ಸ್ಟ್ ಒನ್ ಈಸ್ ನೋ ಆಫ್ಟರ್ ಸೇಲ್ ಸರ್ವಿಸಸ್ ಬಿಕಾಸ್ ಆಫ್ ದೇರ್ ಈಸ್ ನೋ ಪರ್ಸನಲ್ ಕಾಂಟ್ಯಾಕ್ಟ್. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ವೈಯಕ್ತಿಕ ಆಪ್ತತೆಯ ಒಂದು ಏನಂತ ಕರೀತಿದ್ದೀವಿ ಅಂದರೆ ಸಂಪರ್ಕ ಇಲ್ಲದೆ ಇರುವಂತಹದ್ರಿಂದ ಮಾರಾಟ ನಂತರದಲ್ಲಿರುವಂತಹ ಸೇವೆಗಳು ದೊರೆದೇ ಇರುವಂತಹದ್ದು. ಯಾಕಂದರೆ ಇಲ್ಲಿ ನಾವೇನೋ ಡೈಲಿಗೆ ಹೋಗಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಏನಿದೆ ಅಂತ ಕೇಳಿರಂಗಿಲ್ಲ. ಇಲ್ಲಿ ಏನಾದರೂ ಕರ್ನಾಟಕದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ತನ್ನ ಸರಕಿಗೆ ಏನಾದರೂ ಸಮಸ್ಯೆ ಬಂತಂದರೆ ಇವನ ಜೊತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ದೇರ್ ಈಸ್ ನೋ ಆಫ್ಟರ್ ಸೇಲ್ ಆಫ್ ಸರ್ವಿಸ್. ನೆಕ್ಸ್ಟ್ ಒನ್ ಈಸ್ ನೋ ಕ್ರೆಡಿಟ್ ಫೆಸಿಲಿಟೀಸ್. ಇಲ್ಲಿ ಯಾವುದೇ ರೀತಿಯ ಸಾಲ ಸೌಲಭ್ಯನೂ ಸಹಿತವಾಗಿ ಇಲ್ಲದೇ ಇರುವಂತಹದ್ದು. ಸೊ ನೆಕ್ಸ್ಟ್ ಒನ್ ಈಸ್ ಡಿಲೇಡ್ ಇನ್ ಡೆಲಿವರಿ. ಸರಕುಗಳನ್ನು ತಲುಪಿಸುವಲ್ಲಿ ಏನಾಗಬಹುದು, ಒಂದು ವಿಳಂಬವನ್ನು ಸಹಿತವಾಗಿ ಆಗಬಹುದು. ದ ಸಿಕ್ಸ್ತ್ ಒನ್ ಇಸ್ ದ ಪಾಸಿಬಿಲಿಟಿ ಆಫ್ ಅಬ್ಯೂಸ್. ಜಗಳಕ್ಕೂ ಸಹಿತವಾಗಿ ಏನಾಗ್ಬೋದು, ಇದು ಕಾರಣ ಆಗ್ಬೋದು. ಬಿಕಾಸ್ ಅಡ್ವರ್ಟೈಸ್ಮೆಂಟ್ ಒಳಗೆ ನೀಡಿರುವಂತಹದ್ದು ಒಂದಾಗಿರ್ತದೆ, ಪ್ರಾಡಕ್ಟ್ ಬಂದಿರುವಂತಹದ್ದು ಒಂದಾಗಿರ್ತದೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಂಥ ನಂಬಿಕೆ ಅನ್ನುವಂತಹದ್ದು ಇರುವುದಿಲ್ಲ ಯಾರ ನಡುವೆ, ಇನ್ ಬಿಟ್ವೀನ್ ಆಫ್ ಬಯರ್ ಆ್ಯಂಡ್ ಸೆಲ್ಲರ್. ಎಸ್, ದೇರ್ ಆರ್ ಗ್ರೇಟರ್ ಚಾನ್ಸ್ ಆಫ್ ಬೀಯಿಂಗ್ ಚೀಟೆಡ್ ಇನ್ ಮೇಲ್ ಆರ್ಡರ್ ಬಿಸ್ನೆಸ್ due to possibility of sale of statements and promises in the advertisements. Goods supplied may not be as promised. ಅಂದರೆ ಒಂದು ಪ್ರಮಾಣದ ಆಧಾರದ ಮೇಲೆ ಯಾವುದೇ ರೀತಿಯಾದ ಸರಕುಗಳು ಇಲ್ಲಿ ನಡೆದೇ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಕಂಟೆಂಟ್, consumer cooperative stores. The consumer cooperative stores I will explain in next video. Thank you.